ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಒಂದು ದೊಡ್ಡ ಮಟ್ಟದ ಸಮುದ್ರ ಅಂತಲೇ ಹೇಳ್ಬೋದು. ಅದರಲ್ಲಿ ಶಾರ್ಕ್ ಮೀನನ್ನು ತಿಮಿಂಗಲನ ಹಿಡಿಯೋಕ್ಕೆ ಬಂದೋಳೆ ಈ ಕರಾವಳಿ ಚೆಲುವೆ ಫಿಶ್ ಕ್ವೀನ್ ರಕ್ಷಿತಾ ಶೆಟ್ಟಿ ಎನ್ನುವಂಥ ತೊದಲು ಮಾತಿನ ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ. ಈ ಹುಡುಗಿ ಕರಾವಳಿಯ ಕನ್ನಡತಿ. ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಮೇಲೇ ಗೊತ್ತಾಗಿದ್ದು ಈ ಹುಡುಗಿ ಫಿಶ್ ಕ್ವೀನ್, ಕರಾವಳಿಯ ಫಿಶ್ ಕ್ವೀನ್ ಅಂತ. ದೊಡ್ಡ ಕನಸಿನೊಂದಿಗೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಈ ಹುಡುಗಿ ಬಂದ ದಿನವೇ ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಮನೆಯಿಂದ ಎಲಿಮಿನೇಟ್ ಆಗಿ ಮನೆ ಸೇರಿಕೊಂಡಿದ್ಲು. ಆದರೆ ಅದು ಒಂದು ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ನ ಒಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಕೊಡುವ ನಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾವ ಸ್ಪರ್ಧೆಯನ್ನು ಕೂಡ ಬಂದ ದಿನವೇ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸಿದ್ದೇ ಇಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟದ ಸಂಚಲನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಂಡುಕೊಂಡಿತ್ತು. ಈ ಟ್ವಿಸ್ಟ್ ಕ್ರಿಯೆಗೆ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಒಂದೇ ದಿನದ ಮಟ್ಟಕ್ಕೆ ಮನೆಗೆ ಕರೆತರಬೇಕಾದ್ರೆ ಯಾಕೆ ಬೇಕಾಗಿತ್ತು ನೀವು ಆಯಮ್ಮನ ಮನೆಗೆ ಕರೆತರೋಕೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಕೂಗು ಇಡೀ ಕರ್ನಾಟಕದಲ್ಲಿ ಕಂಡು ಬಂದಿತ್ತು. ಕನ್ನಡ ಬರೆದಿರುವಂಥ ಅನ್ಯ ಭಾಷೆಯ ಹೀರೋಯಿನ್ಗಳು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಸ್ಟಾರ್ಗಳಾಗಿ ದೊಡ್ಡ ಮಟ್ಟದ ಹಣಗಳನ್ನು ಗಳಿಸ್ತಿರ್ಬೇಕಾದ್ರೆ ಈ ನಮ್ಮ ಕರ್ನಾಟಕದ ಹುಡುಗಿ, ಕನ್ನಡದ ಕರಾವಳಿ ಚೆಲುವೆ, ಫಿಶ್ ಕ್ವೀನ್ ಅಂತಲೇ ಕರೆಸಿಕೊಳ್ಳುತ್ತಿರುವ ರಕ್ಷಿತಾ ಶೆಟ್ಟಿ ಒಂದು ದೊಡ್ಡ ಕುತಂತ್ರದ ಬಲೆಗೆ ಬಿದ್ಲು ಅಂತಲೇ ಅಂದ್ಕೊಂಡಿದ್ರು. ಆದರೆ ಅದು ಬಿಗ್ ಬಾಸ್ನ ಟ್ವಿಸ್ಟ್ನ ಕುತಂತ್ರ ಅಂತಲೇ ಗೊತ್ತಾಯಿತು. ಹಾಗಾಗಿ ಎಲ್ಲರೂ ಅಂದ್ಕೊಂಡಿದ್ರು ಈ ಅಮ್ಮ ಮತ್ತೆ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅಂತ. ನಮಗೂ ಗೊತ್ತಿತ್ತು, ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಇದನ್ನು ಹೇಳಿದ್ದೀವಿ. ಫಿಶ್ ಕ್ವೀನ್ ಮತ್ತೆ ಮನೆಗೆ ಎಂಟ್ರಿ ಕೊಡ್ತಾಳೆ, ಕಮಿಂಗ್ ಬ್ಯಾಕ್ ಅಂತೇಳಿ ನಾವು ಒಂದು ವಿಡಿಯೋನ ಮಾಡಿದ್ವಿ. ದಯವಿಟ್ಟು ಇನ್ನೊಮ್ಮೆ ನೀವು ನೋಡಿ ಅದರಲ್ಲಿ ಏನು ಹೇಳಿದೀನಿ ಅಂತೇಳಿ. ಇದು ದೊಡ್ಡ ಮಟ್ಟದ ಕುತಂತ್ರ ಅಲ್ಲ, ಒಂದು ದೊಡ್ಡ ಮಟ್ಟದ ತಂತ್ರ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನವ್ರಿಗೆ. ಯಾಕಂದರೆ ಈ ಹುಡುಗಿ ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ಈ ರೀತಿ ಆಯಮ್ಮನ ಒಂದೇ ದಿನಕ್ಕೆ ಮನೆಗೆ ಕಳಿಸಿದ ಮೇಲೆ ಗೊತ್ತಾಯಿತು ರಕ್ಷಿತಾ ಶೆಟ್ಟಿಯ ಜನಪ್ರಿಯತೆ ಎಷ್ಟಿದೆ ಅಂತೇಳಿ. ಅವಳ ಯೂಟ್ಯೂಬ್ನಲ್ಲಿ ಬರುವಂಥ ಮೀನು, ಏಡಿಗಳ ವಿವಿಧ ರೀತಿಯ ಅಡುಗೆಗಳ ರುಚಿಯ ಥರನೇ ಈ ಅಮ್ಮನು ರುಚಿಯಾಗಿಬಿಟ್ಲು ಇಡೀ ಕರ್ನಾಟಕಕ್ಕೆ. ಈಗೇನಾದರೂ ಬಿಗ್ ಬಾಸ್ ಫೈನಲ್ ಏನಾದರೂ ನಡೆದರೆ ಈ ಅಮ್ಮನೇ ಫೈನಲ್ ಗೆಲ್ತಾಳೆ ಅನ್ನೋ ಅಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಒಂದೇ ದಿನದಲ್ಲಿ ಪಡೆದುಕೊಂಡ್ಲು ಅಂತಲೇ ಹೇಳ್ಬೋದು. ಆದರೆ ಅವರನ್ನು ಮನೆಗೆ ಕಳಿಸಿದ್ದು ಸ್ಪರ್ಧಿಗಳಲ್ಲ, ಬಿಗ್ ಬಾಸ್ ಅಂತ ಯಾರಿಗೂ ಗೊತ್ತಿರಲಿಲ್ಲಲ್ಲ. ಯಾಕಂದರೆ ಆ ಎಮ್ಮನ್ನು ಬಳಸ್ಕೊಂಡು TRP ರೇಟನ್ನು ಹೈ ಮಾಡಲಿಕ್ಕೆ ಇದೊಂದು ತಂತ್ರವನ್ನು ಕಿಚ್ಚ ಸುದೀಪ್ ಅವರು ಬಳಸಿದ್ರು ಅನ್ನುವಂಥ ಮಾತು ಆಮೇಲೆ ನಮಗೂ ಗೊತ್ತಾಯಿತು. ಹಾಗಾಗಿ ನಿಮಗೂ ಇದನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಈ ತೊದಲಾಗಿ ಮುದ್ದಾಗಿ ಸಿಹಿಯಾಗಿ ಮಾತಾಡುವಂಥ ರಕ್ಷಿತಾ ಶೆಟ್ಟಿ ಅನ್ನುವಂಥ ಕರಾವಳಿ ಚೆಲುವೆಯನ್ನು, ಫಿಶ್ ಮೀನನ್ನು ಯಾರೂ ಕೂಡ ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಮ್ಮ ಇರೋದ್ರಿಂದ ನಮಗೆ TRP ಬರುತ್ತೆ, ಖಂಡಿತ ಈ ಶೋ ಫೇಮಸ್ ಆಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತು. ವೀಕೆಂಡ್ನಲ್ಲಿ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಡೈಲಾಗನ್ನು ಹೇಳ್ತಾರೆ. ಬಹಳ ಮುಖ್ಯ ಕೆಲಸ ಮಾಡೋದಿದೆ, ಒಂದು ಟ್ವಿಸ್ಟ್ ಕೊಟ್ಟಿದ್ದೆ, ಅದಕ್ಕೆ ಇವತ್ತು ಅಂತ್ಯ ಹಾಡ್ತೀನಿ ಅಂತ ಹೇಳಿ ಈ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಅಚ್ಚರಿಯನ್ನು ಮೂಡಿಸಿದ್ರು. ಆಗಲೇ ಗೊತ್ತಾಗೋಯ್ತು ಎಲ್ರಿಗೆ ರಕ್ಷಿತಾ ಶೆಟ್ಟಿ ಈಸ್ ಬ್ಯಾಕ್ ಅಂಥೇಳಿ. ಬಹಳ ಮುಖ್ಯ ಕೆಲಸ ಇವತ್ತು ಮಾಡೋದಿದೆ, ನಾನು ಕೊಟ್ಟಂಥ ಟ್ವಿಸ್ಟನ್ನು ಇವತ್ತು ಮತ್ತೊಂದು ಟ್ವಿಸ್ಟ್ ಕೊಡ್ತೀನಿ ನಿಮಗೆ ಅಂಥೇಳಿ ಬಿಗ್ ಬಾಸ್ ಮನೆಯಲ್ಲಿ ಘೋಷಿಸಿದಾಗ ಎಲ್ಲರ ಎದುರೇ ಒಡೆದೋಗಿತ್ತು. ಅವರಿಗೂ ಗೊತ್ತಾಗಿತ್ತು ಏನು ನಡೆಯುತ್ತೆ ಅಂತ. ಅದೇ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಅವರನ್ನು ಈಗ ಮತ್ತೆ ಮನೆಗೆ ಕರೆಸ್ತಾ ಇದೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದಾಗ ಎಷ್ಟೋ ಜನರ ಅದೇ ಬಡಿತಾ ನಿಂತು ಹೋಗಿತ್ತು. ಅವ್ರು ಅಂದ್ಕೊಂಡಿದ್ರು ನಾವೇ ಈ ಅಮ್ಮನ ಮನೆಗೆ ಕಳಿಸಿದ್ದೀವಿ ಅಂತೇಳಿ. ಆದರೆ ಬಿಗ್ ಬಾಸ್ ತಂತ್ರಕ್ಕೆ ಆಯಮ್ಮ 8 ದಿನಗಳ ಕಾಲ ಸೀಕ್ರೆಟ್ ರೂಮ್ನಲ್ಲಿದ್ದು ಮತ್ತೆ ಶನಿವಾರ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಹಾಗಾಗಿ ಇನ್ನು TRPನೂ ಜಾಸ್ತಿ ಆಗುತ್ತೆ. ಈ ಬಿಗ್ ಬಾಸ್ ಶೋನ ಒಂದು ಕಳೆನೂ ಚೇಂಜ್ ಆಗುತ್ತೆ, ಒಂದು ಲವಲವಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಇವರು ಕೂಡ ವರ್ಲ್ಡ್ ಮಟ್ಟದ ಒಂದು ಟ್ವಿಸ್ಟನ್ನು, ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ರಕ್ಷಿತಾ ಶೆಟ್ಟಿಯ ಫೋಟೋವನ್ನು ಹಾಕಿ ಎಲಿಮಿನೇಟೆಡ್ ಅಂತ ತೋರಿಸಿ ರಕ್ಷಿತಾ ಶೆಟ್ಟಿ ಮೇಲೆ 8 ಮಾರ್ಕ್ ಹಾಕಿದ್ರು. ಅಲ್ಲೇ ಗೊತ್ತಾಗಿತ್ತು ಅವ್ರ ಮನೆಗೆ ಹೋಗಿಲ್ಲ ಅಂತ. ಬಿಗ್ ಬಾಸ್ನ ಈ ಸೀಸನ್ನ ಹೊಸ ತಂತ್ರ ಒಂಟಿ ತಂಡ ಮತ್ತು ಜಂಟಿ ತಂಡ ಎನ್ನುವಂಥ ಗೊಂದಲಗಳ ನಡುವೆ ಕೊನೆಯಲ್ಲಿ 3 ಜನ ಉಳಿದಿದ್ರು, ಸ್ಪಂದನ, ಮಾಳು ಹಾಗೂ ಈ ರಕ್ಷಿತಾ ಶೆಟ್ಟಿ. ಅದರಲ್ಲಿ ಒಬ್ಬ ಸ್ಪರ್ಧಿ ಮಾತ್ರ ಈ ರಕ್ಷಿತಾ ಶೆಟ್ಟಿ ಮೇಲೆ ಕಣ್ಣಿಟ್ಟು ಅವರು ಮನೆಗೆ ಕಳಿಸೋದಕ್ಕೆ ಕಾರಣಳಾಗಿದ್ಲು. ಆದರೆ ಇದು ಯಾವುದು ಟ್ವಿಸ್ಟ್ ಅಲ್ಲ, ಬಿಗ್ ಬಾಸ್ ಕೊಟ್ಟಿದ್ದೆ ದೊಡ್ಡ ಮಟ್ಟದ ಟ್ವಿಸ್ಟ್ ಅಂತ ಹೇಳ್ತಾ
ಬಿಗ್ ಬಾಸ್ಗೆ ಮನೆಗೆ ಎಂಟ್ರಿ ಕೊಡ್ತಾಳೆ ರಕ್ಷಿತಾ ಶೆಟ್ಟಿ. ನಗ್ತಾನೆ ಮನೆಗೆ ಎಂಟ್ರಿ ಕೊಡ್ತಾಳೆ. ಕಿಚ್ಚ ಸುದೀಪ್ ಅವರು ಅವ್ರನ್ನ ಸ್ವಾಗತ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ರಿಯಲ್ ಗೇಮ್. ರಿಯಲ್ ಬಿಗ್ ಬಾಸ್ ಏನು ಮಾಡಿಸ್ತಾರಲ್ಲ ಆಟ, ಆ ಆಟ ಈಗಿನಿಂದ ಶುರುವಾಯಿತು. ಅಲ್ಲಿವರೆಗೆ ಕಳೆಗೊಂದಿದ್ದ ಬಿಗ್ ಬಾಸ್ನಲ್ಲಿ ಈಗ ಹೊಸ ಲವಲವಿಕೆ ಹುಟ್ಕೊಳ್ತು. ಯಾಕಂದರೆ ಅಲ್ಲಿರುವಂಥ 18 ಸ್ಪರ್ಧಿಗಳು ಯಾವುದೇ ಟಾಸ್ಕ್ಗಳನ್ನು ಸರಿಯಾಗಿ ಆಡ್ತಿರ್ಲಿಲ್ಲ. ಟಾಸ್ಕ್ ರೂಲ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಗೊಂದಲದ ವಾತಾವರಣದಲ್ಲಿದ್ದರು. ಈ ಅಮ್ಮ ಬಂದಮೇಲೆ ಪ್ರತಿ ಇಂಚು ಮಾತನ್ನು ಕೆಣಕಿ ಕೇಳ್ತಾಳೆ. ಹಾಗಾಗಿ ಪ್ರತಿಯೊಂದು ಇಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ ಅನ್ನುವಂಥ ಒಂದು ಗ್ಯಾರಂಟಿನ ನಾವು ಕೊಡ್ತಾ ಇದ್ದೀವಿ. ಈ ರಕ್ಷಿತಾ ಶೆಟ್ಟಿ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಹೇಳ್ತಾಳೆ ಬಿಗ್ ಬಾಸ್ಗೆ, ಮನೆಯಿಂದ ನಮಗೆ ಹೊರಗೆ ಹಾಕಿಬಿಟ್ಟಿದ್ದಾರೆ ಸರ್, ಏನು ಮಾಡೋದು ಅನ್ನುವಂಥ ಮಾತು ಬೇಜಾರಿಂದ ಹೇಳಿದಾಗ ಬಿಗ್ ಬಾಸ್ನವರು ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಮತ್ತು ಮುಂದೇನಮ್ಮ ಅಂದಾಗ, ಈಗ ನಿನ್ನ ಮನೆ ಒಳಗೆ ಬಿಡ್ತೀನಿ, ಹೋಗಿ ಏನು ಮಾಡ್ತೀಯಾ ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಹೇಳಿದಾಗ ಆಯಮ್ಮ ಹೇಳ್ತಾಳೆ, ನಾನು ಯಾವ ರೀತಿಯ ಟಾಸ್ಕ್ಗಳನ್ನು ಆಡ್ತೀನಿ, ಯಾವ ಆಟ ಆಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನು ಟಾಸ್ಕ್ಗಳನ್ನೇ ಆಡಿಲ್ಲ, ನನಗೆ ಎಲಿಮಿನೇಟ್ ಮಾಡಿಬಿಟ್ಟಿದ್ರು. ನಾನು ಆಟ ಆಡಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು ನಾನು ಯಾವ ರೀತಿ ಆಟ ಆಡ್ತೀನಿ ಅಂತೇಳಿ. ಒಂದು ನೋಟ್ಬುಕ್ಕಿನ ಮೇಲ್ಗಡೆ ಕವರನ್ನು ಮಾತ್ರ ಸ್ಪರ್ಧಿಗಳು ನೋಡಿದ್ದಾರೆ. ಆದರೆ ಅದರೊಳಗಿರುವಂಥ ಬಿಳಿ ಹಾಳೆಯಲ್ಲಿ ಏನಿದೆ ಅಂತ ಅವರು ಇನ್ನೂ ನೋಡಿಲ್ಲ. ಹಾಗಾಗಿ ನಾನು ಒಂದು ನೋಟ್ಬುಕ್ ನನ್ನೊಳಗೆ ಬಿಳಿ ಹಾಳೆ ತುಂಬಿಕೊಂಡಿದೆ, ಅದರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ಮೇಲೆ ನಾನು ಆಟ ತೋರಿಸ್ತೀನಿ ಏನಂತ. ಬರೀ ನೋಟ್ಬುಕ್ ಕವರನ್ನು ನೋಡಿ ಸ್ಪರ್ಧಿಗಳನ್ನು ಅಳಿಬಾರ್ದು, ನನ್ನಿರುವ ಆಟವನ್ನು ತೋರಿಸ್ತೀನಿ, ಅವಾಗ ಗೊತ್ತಾಗತ್ತೆ ಈ ಮನೆಯಲ್ಲಿ ನಾನು ಏನಂತ ಅನ್ನುವಂಥ ಧಾಟಿಯಲ್ಲಿ ಮಾತನಾಡಿದಾಗ ಕಿಚ್ಚ ಸುದೀಪ್ ಸಮೇತ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ದಿಗ್ಭ್ರಮೆ ಥರ ಕೂತು ಕೇಳ್ತಿರ್ತಾರೆ ಈ ಅಮ್ಮನ ತೊದಲು, ತುಳು ಮಿಶ್ರಿತ ಕನ್ನಡ, ಹಿಂದಿ ಮಿಶ್ರಿತ ಕನ್ನಡದ ಸುಂದರ ಸವಿಯನ್ನು. ಮನೆಯೊಳಗೆ ಹೋಗ್ತೀನಿ, ನನ್ನನ್ನು ನಾಮಿನೇಟ್ ಮಾಡಿದ್ದು ಅವರು ಸರಿಯಿಲ್ಲ, ಸರಿಯಾದ ಕಾರಣಗಳಿಲ್ಲ ಅಂತ ಅವ್ರಿಗೆ ಕೇಳ್ತೀನಿ. ಪ್ರತಿಯೊಂದು ವಿಷಯವನ್ನು ನಾನು ಇನ್ಮೇಲೆ ಕ್ವಶನ್ ಮಾಡಿ ಕೇಳ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಾಗ ನನಗೆ ಏನು ನಡೀತಿದೆ ಅಂತ ಗೊತ್ತಾಗಿರಲಿಲ್ಲ. ಹಾಗಾಗಿ ನೀವು ಸುಮ್ಮನೆ ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ದೇಹ ಪ್ರದರ್ಶಿಸ್ತೀನಿ, ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ, ಏನೋ ಒಂದು ಮಾಡಿ ಯೂಟ್ಯೂಬ್ನಲ್ಲಿ ಹೆಸರು ಮಾಡಿದಾಳೆ ಅಂತಾರೆಲ್ಲ ಮನೆಯಲ್ಲಿ ಇರಬಾರ್ದು ಅಂತ ಯಾರ್ಯಾರು ಹೇಳಿದ್ರಲ್ಲ, ಅವರಿಗೆ ತಕ್ಕ ಉತ್ತರ ಕೊಡ್ತೀನಿ, ಮನೆಯಲ್ಲಿ ಹೋಗಿ ಚೆನ್ನಾಗಿ ಆಡ್ತೀನಿ ಅನ್ನುವಂಥ ಮಾತನ್ನು ಗೌರವದಿಂದ ಕಿಚ್ಚ ಸುದೀಪ್ ಅವ್ರ ಹತ್ರ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ. ಆಗ ಬೆಸ್ಟ್ ಆಫ್ ಲಕ್ ರಕ್ಷಿತಾ ಶೆಟ್ಟಿ, ವಿಶ್ ಯು ಆಲ್ ದಿ ಬೆಸ್ಟ್, ನೀವು ಮನೆಯೊಳಗೆ ಹೋಗಿ ಚೆನ್ನಾಗಿ ಆಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಲ್ಲಿಗೆ ಅವರು ಮನೆಯೊಳಗೆ ಹೋಗ್ತಾರೆ. ಇಲ್ಲಿಗೆ ಒಂದು ಮುಗಿದು ಹೋಗಿದ್ದ ಅಧ್ಯಾಯ ಮತ್ತೆ ಸ್ಟಾರ್ಟ್ ಆಗಿದೆ. ಸಿನಿಮಾದಲ್ಲಿ ಸ್ಟಾರ್ಟಿಂಗ್ಗೆ ದಿ ಎಂಡ್ ಬಂದು ಕೊನೆಯಲ್ಲಿ ಸ್ಟಾರ್ಟ್ ಆಗುವಂಥ ಸನ್ನಿವೇಶ ಇಲ್ಲೂ ಕೂಡ ನಡೆದು ಹೋಗಿದೆ. ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಮೀನು ತಿನ್ನಿಸ್ತಾಳೆ ಈ ಕರಾವಳಿ ಫಿಶ್ ಅಂತ ಕಾದು ನೋಡೋಣ. ಅಲ್ಲಿವರೆಗೆ ನನ್ನ ಈ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ, ಈ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.